ಆದರೆ ಅತ್ಯಂತ ಹಿರಿಯ ಶಾಸಕ, ಭಾರತದ ಅತ್ಯಂತ ಹಿರಿಯ ಶಾಸಕ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಂಥ ಶಾಮನೂರು ಶಿವಶಂಕರಪ್ಪ ಅವರು ಓದಿದ್ದು ಕೇವಲ ಎಸ್ಎಸ್ಎಲ್ಸಿ, ಆದರೆ ಕಟ್ಟಿದ್ದು ಮಾತ್ರ ಸಾಮ್ರಾಜ್ಯ. ಮಧ್ಯ ಕರ್ನಾಟಕ ಭಾಗದ ಶಿಕ್ಷಕ ಹರಿಕಾರ ಅಂತಾನೆ, ಶಿಕ್ಷಣ ಕ್ಷೇತ್ರದ ಹರಿಕಾರ ಅಂತಾನೆ ಅವರು ಖ್ಯಾತಿಯನ್ನ ಪಡೆದುಕೊಂಡಿದ್ದರು. ಇನ್ನು ಅವರ ನಿಧನಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಒಂದು ತಲೆಮಾರಿನ ಹಿರಿಕರನ್ನ ನಾವು ಇವತ್ತು ಕಳೆದುಕೊಂಡಿದ್ದೀವಿ. ಎಲ್ಲಾ ರಂಗದಲ್ಲೂ ಅದ್ವಿತೀಯ ಸಾಧನೆಯನ್ನ ಮಾಡಿದವರು ಶಾಮನೂರು ಶಿವಶಂಕರಪ್ಪ ಅವರು. ಅವರದ್ದು ಅಪರೂಪದ ವ್ಯಕ್ತಿತ್ವ, ಸಮಾಜಮುಖಿ ನಾಯಕನನ್ನ ನಾವಿಂದು ಕಳೆದುಕೊಂಡಿದ್ದೀವಿ. ವೀರಶೈವ ಮಹಾಸಭಾ ಅವರನ್ನ ಕಳೆದುಕೊಂಡು ಅನಾಥವಾಗಿದೆ ಅಂತೇಳಿ ಬೆಂಗಳೂರಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲರ ಹಿರಿಯರು ಆದರಣೀಯರಾದಂಥ ಶಾಮನೂರು ಶಿವಶಂಕರಪ್ಪಣ್ಣವರು ನಮ್ಮನ್ನು ಬಿಟ್ಟು ಅಗಲಿರುವಂಥದ್ದು ಒಂದು ತಲೆಮಾರಿನ ಹಿರಿಕರನ್ನು ನಾವು ಕಳ್ಕೊಂಡಿದ್ದೇವೆ. ಅವರು ಎಲ್ಲ ರಂಗದಲ್ಲೂ ಕೂಡ ಅದ್ವಿತೀಯ ಸಾಧನೆಯನ್ನು ಮಾಡಿದವರು. ಅದು ಅವರ ಸ್ವಂತ ವ್ಯಾಪಾರದಲ್ಲಾಗಲಿ, ಶಿಕ್ಷಣದಲ್ಲಾಗಲಿ, ಆರೋಗ್ಯದಲ್ಲಾಗಲಿ ಮತ್ತು ಸಮುದಾಯ ಸಮಾಜದ ಕಟ್ಟುವಂಥ ಕೆಲಸದಲ್ಲಾಗಲಿ ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ. ಅವರ ವ್ಯಕ್ತಿತ್ವ ಬಹಳ ಅಪರೂಪದಲ್ಲಿ ಅಪರೂಪ ವ್ಯಕ್ತಿತ್ವ. ಬಹಳ ಸರಳವಾಗಿರುವಂಥ ಜೀವನ ಮತ್ತು ಸ್ನೇಹಪರವಾಗಿರುವಂಥ ಒಂದು ಜೀವನ. ವಯಸ್ಸಿಗೆ ಮೀರಿ ಅವರು ಸ್ನೇಹವನ್ನು ಬೆಳೆಸಿದ್ದರು. ಸುಮಾರು 2-3 ತಲೆಮಾರಿನ ಜನರ ಜೊತೆಗೆ ಅತ್ಯಂತ ಆತ್ಮೀಯವಾಗಿರುವಂಥ ಒಬ್ಬ ಹಿರಿಯ ರಾಜಕಾರಣಿ, ಸಮಾಜಮುಖಿಯ ನಾಯಕನನ್ನು ನಾವು ಕರ್ನಾಟಕ ಕಳ್ಕೊಂಡಿದೆ. ಅವರು ಕಟ್ಟಿರುವಂಥ ನೂರಾರು ಸಂಸ್ಥೆಗಳು, ಲಕ್ಷಗಟ್ಟಲೆ ಜನ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾರ್ಜನೆಯನ್ನು ಮಾಡಿ ಬೇರೆ ಬೇರೆ ಸ್ಥಳದಲ್ಲಿ ಇವತ್ತು ದೊಡ್ಡ ಸಾಧನೆಯನ್ನು ಮಾಡಿದ್ರೆ ಅದಕ್ಕೆ ಆದರೆ ಅತ್ಯಂತ ಹಿರಿಯ ಶಾಸಕ, ಭಾರತದ ಅತ್ಯಂತ ಹಿರಿಯ ಶಾಸಕ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಂಥ ಶಾಮನೂರು ಶಿವಶಂಕರಪ್ಪ ಅವರು ಓದಿದ್ದು ಕೇವಲ ಎಸ್ಎಸ್ಎಲ್ಸಿ, ಆದರೆ ಕಟ್ಟಿದ್ದು ಮಾತ್ರ ಸಾಮ್ರಾಜ್ಯ. ಮಧ್ಯ ಕರ್ನಾಟಕ ಭಾಗದ ಶಿಕ್ಷಕ ಹರಿಕಾರ ಅಂತಾನೆ, ಶಿಕ್ಷಣ ಕ್ಷೇತ್ರದ ಹರಿಕಾರ ಅಂತಾನೆ ಅವರು ಖ್ಯಾತಿಯನ್ನ ಪಡೆದುಕೊಂಡಿದ್ದರು. ಇನ್ನು ಅವರ ನಿಧನಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಒಂದು ತಲೆಮಾರಿನ ಹಿರಿಕರನ್ನ ನಾವು ಇವತ್ತು ಕಳೆದುಕೊಂಡಿದ್ದೀವಿ. ಎಲ್ಲಾ ರಂಗದಲ್ಲೂ ಅದ್ವಿತೀಯ ಸಾಧನೆಯನ್ನ ಮಾಡಿದವರು ಶಾಮನೂರು ಶಿವಶಂಕರಪ್ಪ ಅವರು. ಅವರದ್ದು ಅಪರೂಪದ ವ್ಯಕ್ತಿತ್ವ, ಸಮಾಜಮುಖಿ ನಾಯಕನನ್ನ ನಾವಿಂದು ಕಳೆದುಕೊಂಡಿದ್ದೀವಿ. ವೀರಶೈವ ಮಹಾಸಭಾ ಅವರನ್ನ ಕಳೆದುಕೊಂಡು ಅನಾಥವಾಗಿದೆ ಅಂತೇಳಿ ಬೆಂಗಳೂರಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲರ ಹಿರಿಯರು ಆದರಣೀಯರಾದಂಥ ಶಾಮನೂರು ಶಿವಶಂಕರಪ್ಪಣ್ಣವರು ನಮ್ಮನ್ನು ಬಿಟ್ಟು ಅಗಲಿರುವಂಥದ್ದು ಒಂದು ತಲೆಮಾರಿನ ಹಿರಿಕರನ್ನು ನಾವು ಕಳ್ಕೊಂಡಿದ್ದೇವೆ. ಅವರು ಎಲ್ಲ ರಂಗದಲ್ಲೂ ಕೂಡ ಅದ್ವಿತೀಯ ಸಾಧನೆಯನ್ನು ಮಾಡಿದವರು. ಅದು ಅವರ ಸ್ವಂತ ವ್ಯಾಪಾರದಲ್ಲಾಗಲಿ, ಶಿಕ್ಷಣದಲ್ಲಾಗಲಿ, ಆರೋಗ್ಯದಲ್ಲಾಗಲಿ ಮತ್ತು ಸಮುದಾಯ ಸಮಾಜದ ಕಟ್ಟುವಂಥ ಕೆಲಸದಲ್ಲಾಗಲಿ ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ. ಅವರ ವ್ಯಕ್ತಿತ್ವ ಬಹಳ ಅಪರೂಪದಲ್ಲಿ ಅಪರೂಪ ವ್ಯಕ್ತಿತ್ವ. ಬಹಳ ಸರಳವಾಗಿರುವಂಥ ಜೀವನ ಮತ್ತು ಸ್ನೇಹಪರವಾಗಿರುವಂಥ ಒಂದು ಜೀವನ. ವಯಸ್ಸಿಗೆ ಮೀರಿ ಅವರು ಸ್ನೇಹವನ್ನು ಬೆಳೆಸಿದ್ದರು. ಸುಮಾರು 2-3 ತಲೆಮಾರಿನ ಜನರ ಜೊತೆಗೆ ಅತ್ಯಂತ ಆತ್ಮೀಯವಾಗಿರುವಂಥ ಒಬ್ಬ ಹಿರಿಯ ರಾಜಕಾರಣಿ, ಸಮಾಜಮುಖಿಯ ನಾಯಕನನ್ನು ನಾವು ಕರ್ನಾಟಕ ಕಳ್ಕೊಂಡಿದೆ. ಅವರು ಕಟ್ಟಿರುವಂಥ ನೂರಾರು ಸಂಸ್ಥೆಗಳು, ಲಕ್ಷಗಟ್ಟಲೆ ಜನ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾರ್ಜನೆಯನ್ನು ಮಾಡಿ ಬೇರೆ ಬೇರೆ ಸ್ಥಳದಲ್ಲಿ ಇವತ್ತು ದೊಡ್ಡ ಸಾಧನೆಯನ್ನು ಮಾಡಿದ್ರೆ ಅದಕ್ಕೆ ಆದರೆ ಅತ್ಯಂತ ಹಿರಿಯ ಶಾಸಕ, ಭಾರತದ ಅತ್ಯಂತ ಹಿರಿಯ
ಶಾಸಕ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪ ಅವರು ಓದಿದ್ದು ಕೇವಲ ಎಸ್ಎಸ್ಎಲ್ಸಿ, ಆದರೆ ಕಟ್ಟಿದ್ದು ಮಾತ್ರ ಸಾಮ್ರಾಜ್ಯ. ಮಧ್ಯ ಕರ್ನಾಟಕ ಭಾಗದ ಶಿಕ್ಷಕ ಹರಿಕಾರ ಅಂತಾನೆ, ಶಿಕ್ಷಣ ಕ್ಷೇತ್ರದ ಹರಿಕಾರ ಅಂತಾನೆ ಅವರು ಖ್ಯಾತಿಯನ್ನ ಪಡೆದುಕೊಂಡಿದ್ದರು. ಇನ್ನು ಅವರ ನಿಧನಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಒಂದು ತಲೆಮಾರಿನ ಹಿರಿಕರನ್ನ ನಾವು ಇವತ್ತು ಕಳೆದುಕೊಂಡಿದ್ದೀವಿ. ಎಲ್ಲಾ ರಂಗದಲ್ಲೂ ಅದ್ವಿತೀಯ ಸಾಧನೆಯನ್ನ ಮಾಡಿದವರು ಶಾಮನೂರು ಶಿವಶಂಕರಪ್ಪ ಅವರು. ಅವರದ್ದು ಅಪರೂಪದ ವ್ಯಕ್ತಿತ್ವ, ಸಮಾಜಮುಖಿ ನಾಯಕನನ್ನ ನಾವಿಂದು ಕಳೆದುಕೊಂಡಿದ್ದೀವಿ. ವೀರಶೈವ ಮಹಾಸಭಾ ಅವರನ್ನ ಕಳೆದುಕೊಂಡು ಅನಾಥವಾಗಿದೆ ಅಂತೇಳಿ ಬೆಂಗಳೂರಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲರ ಹಿರಿಯರು ಆದರಣೀಯರಾದಂಥ ಶಾಮನೂರು ಶಿವಶಂಕರಪ್ಪಣ್ಣವರು ನಮ್ಮನ್ನು ಬಿಟ್ಟು ಅಗಲಿರುವಂಥದ್ದು ಒಂದು ತಲೆಮಾರಿನ ಹಿರಿಕರನ್ನು ನಾವು ಕಳ್ಕೊಂಡಿದ್ದೇವೆ. ಅವರು ಎಲ್ಲ ರಂಗದಲ್ಲೂ ಕೂಡ ಅದ್ವಿತೀಯ ಸಾಧನೆಯನ್ನು ಮಾಡಿದವರು. ಅದು ಅವರ ಸ್ವಂತ ವ್ಯಾಪಾರದಲ್ಲಾಗಲಿ, ಶಿಕ್ಷಣದಲ್ಲಾಗಲಿ, ಆರೋಗ್ಯದಲ್ಲಾಗಲಿ ಮತ್ತು ಸಮುದಾಯ ಸಮಾಜದ ಕಟ್ಟುವಂಥ ಕೆಲಸದಲ್ಲಾಗಲಿ ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ. ಅವರ ವ್ಯಕ್ತಿತ್ವ ಬಹಳ ಅಪರೂಪದಲ್ಲಿ ಅಪರೂಪ ವ್ಯಕ್ತಿತ್ವ, ಬಹಳ ಸರಳವಾಗಿರುವಂಥ ಜೀವನ ಮತ್ತು ಸ್ನೇಹಪರವಾಗಿರುವಂಥ ಒಂದು ಜೀವನ. ವಯಸ್ಸಿಗೆ ಮೀರಿ ಅವರು ಸ್ನೇಹವನ್ನು ಬೆಳೆಸಿದ್ದರು. ಸುಮಾರು 2-3 ತಲೆಮಾರಿನ ಜನರ ಜೊತೆಗೆ ಅತ್ಯಂತ ಆತ್ಮೀಯವಾಗಿರುವಂಥ ಒಬ್ಬ ಹಿರಿಯ ರಾಜಕಾರಣಿ, ಸಮಾಜಮುಖಿಯ ನಾಯಕನನ್ನು ನಾವು ಕರ್ನಾಟಕ ಕಳ್ಕೊಂಡಿದೆ. ಅವರು ಕಟ್ಟಿರುವಂಥ ನೂರಾರು ಸಂಸ್ಥೆಗಳು, ಲಕ್ಷಗಟ್ಟಲೆ ಜನ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾರ್ಜನೆಯನ್ನು ಮಾಡಿ ಬೇರೆ ಬೇರೆ ಸ್ಥಳದಲ್ಲಿ ಇವತ್ತು ದೊಡ್ಡ ಸಾಧನೆಯನ್ನು ಮಾಡಿದ್ರೆ ಅದಕ್ಕೆ ಅತ್ಯಂತ ಹಿರಿಯ ಶಾಸಕ, ಭಾರತದ ಅತ್ಯಂತ ಹಿರಿಯ ಶಾಸಕ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪ ಅವರು ಓದಿದ್ದು ಕೇವಲ ಎಸ್ಎಸ್ಎಲ್ಸಿ, ಆದರೆ ಕಟ್ಟಿದ್ದು ಮಾತ್ರ ಸಾಮ್ರಾಜ್ಯ. ಮಧ್ಯ ಕರ್ನಾಟಕ ಭಾಗದ ಶಿಕ್ಷಕ ಹರಿಕಾರ ಅಂತಾನೆ, ಶಿಕ್ಷಣ ಕ್ಷೇತ್ರದ ಹರಿಕಾರ ಅಂತಾನೆ ಅವರು ಖ್ಯಾತಿಯನ್ನ ಪಡೆದುಕೊಂಡಿದ್ದರು. ಇನ್ನು ಅವರ ನಿಧನಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಒಂದು ತಲೆಮಾರಿನ ಹಿರಿಕರನ್ನ ನಾವು ಇವತ್ತು ಕಳೆದುಕೊಂಡಿದ್ದೀವಿ. ಎಲ್ಲಾ ರಂಗದಲ್ಲೂ ಅದ್ವಿತೀಯ ಸಾಧನೆಯನ್ನ ಮಾಡಿದವರು ಶಾಮನೂರು ಶಿವಶಂಕರಪ್ಪ ಅವರು. ಅವರದ್ದು ಅಪರೂಪದ ವ್ಯಕ್ತಿತ್ವ, ಸಮಾಜಮುಖಿ ನಾಯಕನನ್ನ ನಾವಿಂದು ಕಳೆದುಕೊಂಡಿದ್ದೀವಿ. ವೀರಶೈವ ಮಹಾಸಭಾ ಅವರನ್ನ ಕಳೆದುಕೊಂಡು ಅನಾಥವಾಗಿದೆ ಅಂತೇಳಿ ಬೆಂಗಳೂರಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲರ ಹಿರಿಯರು ಆದರಣೀಯರಾದಂಥ ಶಾಮನೂರು ಶಿವಶಂಕರಪ್ಪಣ್ಣವರು ನಮ್ಮನ್ನು ಬಿಟ್ಟು ಅಗಲಿರುವಂಥದ್ದು ಒಂದು ತಲೆಮಾರಿನ ಹಿರಿಕರನ್ನು ನಾವು ಕಳ್ಕೊಂಡಿದ್ದೇವೆ. ಅವರು ಎಲ್ಲ ರಂಗದಲ್ಲೂ ಕೂಡ ಅದ್ವಿತೀಯ ಸಾಧನೆಯನ್ನು ಮಾಡಿದವರು. ಅದು ಅವರ ಸ್ವಂತ ವ್ಯಾಪಾರದಲ್ಲಾಗಲಿ, ಶಿಕ್ಷಣದಲ್ಲಾಗಲಿ, ಆರೋಗ್ಯದಲ್ಲಾಗಲಿ ಮತ್ತು ಸಮುದಾಯ ಸಮಾಜದ ಕಟ್ಟುವಂಥ ಕೆಲಸದಲ್ಲಾಗಲಿ ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ. ಅವರ ವ್ಯಕ್ತಿತ್ವ ಬಹಳ ಅಪರೂಪದಲ್ಲಿ ಅಪರೂಪ ವ್ಯಕ್ತಿತ್ವ, ಬಹಳ ಸರಳವಾಗಿರುವಂಥ ಜೀವನ ಮತ್ತು ಸ್ನೇಹಪರವಾಗಿರುವಂಥ ಒಂದು ಜೀವನ. ವಯಸ್ಸಿಗೆ ಮೀರಿ ಅವರು ಸ್ನೇಹವನ್ನು ಬೆಳೆಸಿದ್ದರು. ಸುಮಾರು 2-3 ತಲೆಮಾರಿನ ಜನರ ಜೊತೆಗೆ ಅತ್ಯಂತ ಆತ್ಮೀಯವಾಗಿರುವಂಥ ಒಬ್ಬ ಹಿರಿಯ ರಾಜಕಾರಣಿ, ಸಮಾಜಮುಖಿಯ ನಾಯಕನನ್ನು ನಾವು ಕರ್ನಾಟಕ ಕಳ್ಕೊಂಡಿದೆ. ಅವರು ಕಟ್ಟಿರುವಂಥ ನೂರಾರು ಸಂಸ್ಥೆಗಳು, ಲಕ್ಷಗಟ್ಟಲೆ ಜನ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾರ್ಜನೆಯನ್ನು ಮಾಡಿ ಬೇರೆ ಬೇರೆ ಸ್ಥಳದಲ್ಲಿ ಇವತ್ತು ದೊಡ್ಡ ಸಾಧನೆಯನ್ನು ಮಾಡಿದ್ರೆ ಅದಕ್ಕೆ